ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಮತ್ತು ಇವತ್ತು ಆಗಿರುವಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಬಳಿಕ ಮತ್ತೊಂದು ವೈರಸ್ ಪತ್ತೆಯಾಗಿದೆ. ಸದ್ಯ ಕೋವಿಡ್ ಆತಂಕ ಹೋಯಿತು ಅನ್ನುವಂಥ ಹೊತ್ತಿಗೆ ಮತ್ತೊಂದು ವೈರಸ್ ಎಂಟ್ರಿ ಕೊಟ್ಟಿದೆ. ದೇಶದಾದ್ಯಂತ H3N2 ವೈರಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಕೆಮ್ಮು, ನೆಗಡಿ, ಜ್ವರ ಈ ವೈರಸ್ನ ಲಕ್ಷಣಗಳಾಗಿದ್ದಾವೆ. ಇಲ್ನೆಸ್ ಸಾರಿ ಕೇಸ್ಗಳಿಗಿಂತ ಈ ವೈರಸ್ ಮಾರಕವಾಗಿದೆಯಂತೆ. ಈ ಹಿನ್ನೆಲೆಯಲ್ಲಿ ಇಂದು ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ತಜ್ಞರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ವೈರಸ್ ತಡೆ ಚಿಕಿತ್ಸೆ ವಿಧಾನ ಬಗ್ಗೆ ಚರ್ಚಿಸಲಿದ್ದಾರೆ. ಬಳಿಕ ಆರೋಗ್ಯ ಇಲಾಖೆಯಿಂದ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ದೀರ್ಘಕಾಲದ ಒಂದು ಕೆಮ್ಮು ಇರ್ತದೆ ಅದರಿಂದ ಅನ್ನುವಂಥದ್ದು ಪ್ರಾರಂಭಿಕವಾಗಿರ್ತಕ್ಕಂಥ ವರದಿಗಳಲ್ಲಿ ಹೇಳ್ತಾ ಇದೆ. ಆದರೆ ಆ ರೀತಿಯ ಪ್ರಕರಣಗಳು ನಮಗೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಏನು ಕಂಡು ಬಂದಿಲ್ಲ. ಆದರೆ ಅದರ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ಬಂದಾಗ ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ನಡೆಯುವಂಥ ಸಭೆಯಲ್ಲಿ ಕೆಲವು ತಜ್ಞರನ್ನು ಕೂಡ ಕರೆಸುವಂಥದ್ದಿದೆ. ಕರೆಸಿ ಇದನ್ನು ಯಾವ ರೀತಿ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಇದೆ ಅದನ್ನು ಪಾಲಿಸ್ತೀವಿ. ICMR ಇಂದ ನಾನು ಕೂಡ ನೋಡಿದ್ದೀನಿ ಅದು ಇದ್ರ ಬಗ್ಗೆ. ಬಟ್ ಇಮಿಡಿಯೇಟ್ ಥ್ರೆಟ್ ಅಂತೂ ಏನಿಲ್ಲ. ಯಾಕಂದರೆ ಮೊನ್ನೆ ಕೂಡ ಟ್ಯಾಕ್ ಸಭೆಯಲ್ಲಿ ಡಿಸ್ಕಷನ್ ಬಂತು. ಪ್ರಿಕಾಷನ್ಸ್ ತೊಗೊಳ್ಳಿ, ಬೇರೆ ಸ್ಟೇಟ್ಸಲ್ಲಿ ಏನು ಪ್ರಿಕಾಷನ್ ತೊಗೊಂಡಿದ್ದಾರೆ, ಬಾರ್ಡರ್ ಏರಿಯಾಸಲ್ಲಿ ಏನಾದರೆ ಡಿಟೆಕ್ಟ್ ಆದರೆ ಅಂಥ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ಲಿ ವಿಲ್ ಸ್ವಿಂಗ್ ಇನ್ ಟು ಆ್ಯಕ್ಷನ್. ಬಟ್ ಅದರ್ವೈಸ್ ಫೀಲ್ಡ್ ಲೆವೆಲ್ ಟೀಮ್ಸ್ ರೆಡಿ. ಬಟ್ ಮೇಜರ್ ಡಿಟೆಕ್ಷನ್ಸ್ ಅಂತ ಯಾವುದೂ ಆಗಿಲ್ಲ. ದೇಶದಲ್ಲಿ ಕೊರೋನಾ ಅಬ್ಬರ ಇಳಿತಾ ಇದೆ ಅನ್ನುವಂಥ ಹೊತ್ತಿಗೆ ನಿಧಾನಗತಿಯಲ್ಲಿ ಮತ್ತೆ ಏರಿಕೆ ಆಗ್ತಾ ಇದೆ. ಭಾರತದಲ್ಲಿ ಸತತ 2ನೇ ದಿನವೂ ಕೂಡ 300ಕ್ಕೂ ಅಧಿಕ ಹೊಸ ಪ್ರಕರಣಗಳು ದಾಖಲಾಗಿದ್ದು, ನಿನ್ನೆ ಬೆಳಗ್ಗೆ 324 ಪ್ರಕರಣಗಳು ದೃಢಪಟ್ಟಿವೆ. ಆದರೆ ಯಾವುದೇ ಸಾವು ಸಂಭವಿಸಿಲ್ಲ. ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 2791ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಈವರೆಗೂ 220.64 ಕೋಟಿ ಕೋವಿಡ್ ಡೋಸ್ ಮಾತ್ರ ನೀಡಲಾಗಿದೆ. ಮೊನ್ನೆ 334 ಕೇಸ್ ದಾಖಲಾಗಿತ್ತು. ಕೊರೋನಾ ಪ್ರಕರಣಗಳು 97 ದಿನಗಳ ಬಳಿಕ 300ರ ಗಡಿಯನ್ನು ದಾಟಿದೆ. ಬೆಂಗಳೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಔಷಧಿ ಕೊರತೆ ಕಂಡು ಬಂದಿದ್ದು, ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಯಾರು ಇದರ ಬಗ್ಗೆ ಮಾತನಾಡಿಲ್ಲ. ಸ್ಥಳೀಯ ಮುಖಂಡ ಸುನಿಲ್ ವೆಂಕಟೇಶ್ ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ 4-5 ಬಾರಿ ನಾನೇ ಔಷಧಿಗಳನ್ನು ಖಾಸಗಿಯಾಗಿ ಖರೀದಿಸಿ ಆಸ್ಪತ್ರೆಗೆ ಕೊಟ್ಟಿದ್ದೇನೆ, ಆದರೂ ಕೂಡ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂತ ಹೇಳಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋದರೆ ಕೊಡಲಿಕ್ಕೆ ಮಾತ್ರೆಗಳೇ ಇಲ್ಲ, ಶುಗರ್ ಮಾತ್ರ ಇಲ್ಲದೆ ನಮ್ಮ ಆರೋಗ್ಯ ಇನ್ನಷ್ಟು ಹದಗೆಡ್ತಾ ಇದೆ ಅಂತ ಸ್ಥಳೀಯರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಆಸ್ಪತ್ರೆ ವೈದ್ಯರನ್ನು ಕೇಳಿದರೆ ಸಮಸ್ಯೆ ಒಪ್ಪಿಕೊಂಡು ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ಸ್ಟಾಕ್ ಬಂದ 10 ದಿನಗಳಲ್ಲಿ ಖಾಲಿ ಆಗ್ತಾ ಇದೆ ಅಂತಾರೆ. ನೋಡ್ತಾರೆ, ಕಾಯ್ತಾರೆ, ಜನಗಳಿಗೆ ಇಲ್ಲ ಅಂತ ಬರ್ಕೊಡ್ತಾರೆ ಸರ್. ಇರೋರು ಹೊರಗಡೆ ತಗೊಳ್ತಾರೆ, ಇದಿರೋರು ಏನ್ ಸರ್ ಮಾಡ್ಬೇಕು? ಬಹಳ ತೊಂದರೆ ಇದೆ ನಮ್ಗೆ. ಎಲ್ಲ ತರಿಸಿ ನಮ್ಮ ಹಾಸ್ಪಿಟಲ್ ಕೊಡ್ಬೇಕು, ಇಲ್ಲ ಅಂದ್ರೆ ಲಾಕ್ ಮಾಡ್ಬಿಡ್ತಾರೆ ನಮ್ಮ ಹಾಸ್ಪಿಟಲ್. ಡಯಾಬಿಟಿಸ್ ಒಂದು ಪ್ರಾಬ್ಲಮ್ ಆಗಿದೆ, ಶುಗರ್ ಟ್ಯಾಬ್ಲೆಟ್ಸ್, BP ಟ್ಯಾಬ್ಲೆಟ್ಸ್ ಇದೆ, ಮತ್ತೆ ನಾಯಿ ಕಡ್ತದ ಇಂಜೆಕ್ಷನ್ಸ್. ನಾನು ಬಂದಾಗ ಪ್ರಾಬ್ಲಮ್ ಇತ್ತು. ನಾನು ಇಲ್ಲಿಗೆ ಬಂದು ಒಂದು 7 ಮಂತ್ಸ್ ಆಯ್ತು ಅಷ್ಟೇ. ಮುಂಚೆ ಬೇರೆ ಡಾಕ್ಟರ್ ಇದ್ರು. ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ತರ ಸಮಸ್ಯೆಗಳು ತುಂಬಾ ಇದೆ. ನಿಮ್ಗೆ ಗೊತ್ತಿರೋ ಇದು ಒಂದು ಸ್ಲಮ್ ಏರಿಯಾ ಇದೆ. ಸೊ ಜನ ಎಲ್ಲ ಜಾಸ್ತಿ ಡಿಪೆಂಡ್ ಆಗಿರೋದೇ ಗೌರ್ಮೆಂಟ್ ಹಾಸ್ಪಿಟಲ್ ಮೇಲೆ. ಬಡವರು ಇರೋದ್ರಿಂದ ಅವರೆಲ್ಲ ಇಲ್ಲೇ ಬರ್ತಾರೆ. ಹಾಗಾಗಿ ಬೇರೆ ಕೆಲವು ಕಡೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ಪೇಷಂಟ್ ಇನ್ಪುಟ್ ಜಾಸ್ತಿ ಇದೆ. ಹಾಗಾಗಿ ನಮ್ಮಲ್ಲಿ ಟ್ಯಾಬ್ಲೆಟ್ಸ್ ಅದು ಲೆಕ್ಕ ಅವ್ರು ಕೊಡ್ತಾ ಇರೋದು ಹಿಂದೆ ಏನ್ ಮಾಡಿದ್ರೆ ಸರಿಯಾಗಿ ತೋರಿಸಿಲ್ಲ, ಅದು ಸಫಿಷಿಯೆಂಟ್ ಆಗಿ ನಮ್ಗೆ ಆಗ್ತಾ ಇಲ್ಲ. ಈಗ ಅಲ್ಲಿ ಕೊಡ್ತಾ ಇದ್ದು ಡ್ರಗ್ಸ್ ನಮಗೆ 1 ಮಂತಿಗೆ ಅಂತ ಕೊಟ್ಟರೆ ನಮ್ಗೆ 10 ಡೇಸ್ಗೆ ಖಾಲಿ ಆಗ್ತಾ ಇರೋ ತರ ಸಿಚುವೇಶನ್ ಆಲ್ರೆಡಿ ಇಲ್ಲಿತ್ತು. ಅದ್ರ ಜೊತೆಗೆ ಇವಾಗ ಸ್ವಲ್ಪ ತಿಂಗಳಿಂದ K2 ಅನ್ನೋ ಒಂದು ಸಾಫ್ಟ್ವೇರ್ದು, ಅಂದ್ರೆ ನಾವು ಔಷಧಿ ಒಂದು ಸಾಫ್ಟ್ವೇರ್ ಇದೆ, ಅದರದ್ದೇನೋ ಪ್ರಾಬ್ಲಮ್ ಆಗಿ ನಮಗೆ ಡ್ರಗ್ಸ್ ಬರೋದು ನಿಂತಿರೋದ್ರಿಂದ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಇರುವಂತ ಆಲ್ರೆಡಿ ಇರುವಂತ ಏನು ಬಂಟ್ವಾಳದಲ್ಲಿ ರಾಷ್ಟ್ರೀಯ ತನಿಖಾ ದಳ ಕಾರ್ಯಾಚರಣೆ ನಡೆಸಿದೆ. ಬಂಟ್ವಾಳ ಮೂಲದ 4 ಆರೋಪಿಗಳ ಮನೆಗೆ NIA ದಾಳಿಯನ್ನು ನಡೆಸಿ ನಂದಾವರದಲ್ಲಿ 4ರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಹಾರದ ಮೋದಿ ಕಾರ್ಯಕ್ರಮದಲ್ಲಿ ಗಲಭೆಗೆ ಹಣಕಾಸಿನ ನೆರವು ಆರೋಪ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಬಂಟ್ವಾಳದ ಸಿನಾನ್ ಇಕ್ಬಾಲ್, ಸರ್ಫಾಜ್ ನವಾಜ್, ನೌಫಲ್ ಎಂಬುವರನ್ನ ವಶಕ್ಕೆ ಪಡೆದಿದ್ದು, ಬ್ಯಾಂಕ್ ಖಾತೆಗೆ ಹಣ ರವಾನೆ ಜೊತೆ ಪ್ರಮುಖ ಸಾಕ್ಷಿ ಹಿಡಿದು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಈಗಾಗಲೇ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಓರ್ವನನ್ನ NIA ಬಂಧಿಸಿದ್ದು, ಈಗ ಮೋದಿ ಕಾರ್ಯಕ್ರಮದಲ್ಲಿ ಗಲಭೆ ಕೇಸ್ನಲ್ಲಿ 4ರ ವಿಚಾರಣೆ ವಶಕ್ಕೆ ಪಡೆದು ಯುವಕರನ್ನ ಬಿಹಾರಕ್ಕೆ ಕರೆದೊಯ್ಯುವಂತ ಸಾಧ್ಯತೆ ಇದೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ISIS ಉಗ್ರ ಸಂಘಟನೆ ಕೊನೆಗೂ ಕೂಡ ಸ್ಫೋಟದ ಹೊಣೆಯನ್ನು ಹೊತ್ತಿದೆ. ಐಸಿಸ್ ಸಂಘಟನೆಯ ವಕ್ತಾರ ISKP ನಡೆಸುವಂಥ ವಾಯ್ಸ್ ಆಫ್ ಕೊರೋಸಾ ನಿಯತಕಾಲಿಕೆಯಲ್ಲಿ ಕರ್ನಾಟಕದ ಮಂಗಳೂರು ಮತ್ತು ತಮಿಳುನಾಡಿನ ಕೊಯಮತ್ತೂರು ಸ್ಫೋಟದ ಹೊಣೆ ಹೊತ್ತಿರುವಂತಹ ಕುರಿತಾಗಿ ಪ್ರಕಟವನ್ನು ಮಾಡಲಾಗಿದೆ. ಇತ್ತೀಚೆಗೆ ಶಂಕಿತ ಉಗ್ರ ಶಾರಿಕ್ನನ್ನ ಬೆಂಬಲಿಸಿ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಕೌನ್ಸಿಲ್ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿತ್ತು. ಶಂಕಿತ ಉಗ್ರ ಶಾರಿಕ್ ನಮ್ಮ ಸಹೋದರ. ಮಂಗಳೂರಿನ ಕದ್ರಿ ದೇವಾಲಯದ ಮೇಲೆ ದಾಳಿಗೆ ಯತ್ನಿಸಲಾಗಿತ್ತು. ಮಂಗಳೂರು ಕೇಸರಿ ಭಯೋತ್ಪಾದಕರ ಭದ್ರಕೋಟೆಯಾಗಿದೆ. ಈ ಕಾರ್ಯಾಚರಣೆ ನಮ್ಮ ಉದ್ದೇಶ ಈಡೇರದಿದ್ರೂ ಕೂಡ ರಾಜ್ಯ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆಗಳ ಕಣ್ತಪ್ಪಿಸಿ ದಾಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಅಂತ ಉಗ್ರರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಐಸಿಸ್ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಹೊಣೆ ಹೊತ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂಥ ಅವರು, ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು 16 ವರ್ಷಗಳಿಂದ ನಡೀತಾ ಇದೆ. ಮೋದಿ ಪ್ರಧಾನಿಯಾದ ಬಳಿಕ ಈ ಷಡ್ಯಂತ್ರ ನಿಲ್ಲಿಸುವಂತ ಕೆಲಸ ಆಗಿದೆ. ಇದನ್ನು ಸರ್ಕಾರ ಗಮನಿಸಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇಸ್ಲಾಮಿಕ ರಾಷ್ಟ್ರ ಮಾಡಬೇಕು ಅನ್ನತಕ್ಕಂಥದ್ದು ಬಹಳ ವರ್ಷಗಳಿಂದ ನಡೀತಕ್ಕಂಥ ಪ್ರಯತ್ನಗಳು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಇದೆಲ್ಲವನ್ನು ನಿಲ್ಲಿಸುವ, ಈ ಷಡ್ಯಂತ್ರಗಳನ್ನು ನಿಲ್ಲಿಸುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ. ಆದರೂ ಅಲ್ಲಿ ಇಲ್ಲಿ ಕೆಲವು ಸಂಸ್ಥೆಗಳು ಇಂಥ ಭಯೋತ್ಪಾದನಾ ಕಾರ್ಯಗಳು ನಡೀತಿದೆ. ಏಕಾಗಿ PFI ಅನ್ನು ನಿಷೇಧ ಮಾಡಿರ್ತಕ್ಕಂಥ ಬೇರೆ ಬೇರೆ ಘಟನೆಗಳಾಗಿದ್ದಾವೆ. ಹಿಂದೆ ಸಿಮಿಯನ್ನು ಒಂದು ಸಾರಿ ನಿಷೇಧ ಆಗಿತ್ತು, ಆದರೆ ಬೇರೆ ಹೆಸರಿನಲ್ಲಿ ಬರ್ತವೆ. ಇವತ್ತು ಮಂಗಳೂರಿನಲ್ಲಿ ಆಗಿರುವ ಘಟನೆಯನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಅನ್ನತಕ್ಕಂಥದ್ದನ್ನು ಸಂಸ್ಥೆ ಹೇಳಿದೆ. ಅದಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡಿದೆ. ಇದೆಲ್ಲವನ್ನು ಸರ್ಕಾರ ಗಮನಿಸಿ. ಇನ್ನು ಕುಕ್ಕರ್ ಬಾಂಬ್ ಸ್ಫೋಟದ ಸಂತ್ರಸ್ತ ಪುರುಷೋತ್ತಮ ಪೂಜಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೊಸ ಆಟೋ ರಿಕ್ಷಾ ಹಾಗೂ 5 ಲಕ್ಷ ಪರಿಹಾರ ಧನದ ಚೆಕ್ ವಿತರಣೆ ಮಾಡಿದ್ದಾರೆ. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಮಹಿಳಾ ಬೈಕ್ ರೈಡರ್ಸ್ ಹಾಗೂ ಸ್ಥಳೀಯರ ಮಧ್ಯೆ ಕಿರಿಕ್ ನಡೆದಿದೆ. ಈ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲು ಮಾಡಲಾಗಿದೆ. ಬೆಂಗಳೂರಿನಿಂದ ಬೈಕ್ ರೈಡ್ಗೆ ತೆರಳಿ ವಾಪಸ್ ಆಗುವಾಗ ಘಟನೆ ನಡೆದಿದೆ. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದನ್ನ ಮನೆಯ ಮಾಲೀಕ ಮಂಜುನಾಥ್ ಪ್ರಶ್ನಿಸಿದ್ದಾನೆ. ಈ ವೇಳೆ ಇಲ್ಲಿ ಬೈಕ್ ನಿಲ್ಲಿಸಬೇಡಿ, ಮುಂದೆ ಟೋಲ್ ಇದೆ, ಅಲ್ಲಿಗೆ ಹೋಗಿ ಎಂದಾಗ ಮನೆ ಮಾಲೀಕರ ಜೊತೆ ಮಾತಿಗೆ ಮಾತು ಬೆಳೆದು ವಾಕ್ಸಮರ ನಡೆದಿದೆ. ಈ ವೇಳೆ ಕೀ ಕಿತ್ತುಕೊಂಡು ನಿಂದಿಸಿದ್ದಾರೆ ಅಂತ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಸುಬ್ರಹ್ಮಣ್ಯಪುರ ACPಯಿಂದ ಯುವತಿಯರ ವಿಚಾರಣೆ ನಡೆದಿದ್ದು, ವಕೀಲ ಮಂಜುನಾಥ್ ಹಾಗೂ ಅವರ ತಂದೆಯ ವಿಚಾರಣೆ ಕೂಡ ನಡೆದಿದೆ. ಇದಕ್ಕೆ ಯುವತಿಯರ ವಿರುದ್ಧ ನಮ್ಮ ಪ್ರಾಪರ್ಟಿಗೆ ಅಕ್ರಮವಾಗಿ ಬಂದಿದ್ದಾರೆ ಅಂತ ಪ್ರತಿ ದೂರನ್ನ ದಾಖಲು ಮಾಡಲಾಗಿದೆ. ಸದ್ಯ 2 ದೂರುಗಳ ಅನ್ವಯ FIR ದಾಖಲಾಗಿದೆ. ಈಗ ಕಿತ್ಕೊಂಡು ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಅದ್ರ ಮುಂಚೆ ತುಂಬ ಕೆಟ್ಟದಾಗೆಲ್ಲ ಬೈದಿದ್ದಾರೆ. ಅದನ್ನೆಲ್ಲ ಕಂಪ್ಲೇಂಟಲ್ಲಿ ಬರ್ದಿದ್ದೀವಿ. ನಮ್ಗೆ ಹೇಳಲಿಕ್ಕೂ ಬೇಜಾರಾಗುತ್ತೆ, ಅಸಹ್ಯ ಆಗುತ್ತೆ ಅಂತ ಭಾಷೆಗಳೆಲ್ಲ ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಇವರು ಪೊಲೀಸ್ ಕಂಪ್ಲೇಂಟ್ 112 ಕಾಲ್ ಮಾಡಿ ಹೊಯ್ಸಳ ಕರೆಸಿದ್ದಾರೆ. ಕೂಡಲೇ ಹೋಗಿ ಗೆಟ್ ಲಾಸ್ಟ್ ಏನೇನೋ ಅಂತ ಇದ್ದಾರೆ ಅವರು. ಅದಾದ್ಮೇಲೆ ಹಿ ಟ್ವಿಸ್ಟೆಡ್ ಮೈ ಫ್ರೆಂಡ್ಸ್ ಹ್ಯಾಂಡ್ ಅಂಡ್ ಹಿ ಟುಕ್ ದ ಕೀಸ್. they are telling we will investigate. They are telling we will investigate what FIR ಆಗಿದೆ. ಲೇಡೀಸು ಅನ್ಐಡೆಂಟಿಫೈಡು, ಆಮೇಲೆ ಅವ್ರ ಜೊತೆಗಿದ್ದಿದ್ದು 8 ಇಂದ 14 ಜನ ಗಂಡಸರು ಬಂದು ನಮ್ಮದು ಎಸ್ಟೇಟ್ನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ರು. ಅಲ್ಲಿ ಏನು ಮಾಡಿದ್ರು ಅಂದರೆ, ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಗೇಟ್ ಮುಂದೆಯಿಂದ ಹೋಗಲಿಲ್ಲ. ಗೇಟ್ ಮುಂದೆಯಿಂದ ಹೋಗದೆ ಇರುವಾಗ ನಾವು ಅವ್ರಿಗೆ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕೀ ತೆಗೆದುಕೊಂಡು ಹೊಯ್ಸಳ ಕರೆಸಿದ್ದೀವಿ, ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕ್ಕೆ. ಆಮೇಲೆ ಲೋಕಾಯುಕ್ತ ದಾಳಿ ಬಳಿಕ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ. ಲೋಕ ದಾಳಿ ನಂತರ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿಯೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಶಾಸಕರ 2 ಮೊಬೈಲ್ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ. ಯಾರ ಜೊತೆಗೂ ಸಂಪರ್ಕ ಇಟ್ಟುಕೊಳ್ಳದೆ ಶಾಸಕರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಪತ್ತೆಗೆ 3 ತಂಡಗಳನ್ನು ನೇಮಕ ಮಾಡಲಾಗಿದೆ. 3 DYSPಗಳ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಹುಡುಕಾಟವನ್ನು ನಡೆಸಿದ್ದಾರೆ. ಈ ಮಧ್ಯೆ ಅಜ್ಞಾತ ಸ್ಥಳದಿಂದಲೇ ಮಾಡಾಳ್ ನಿರೀಕ್ಷಣಾ ಜಾಮೀನಿಗೆ ಯತ್ನವನ್ನು ಮಾಡಿದ್ದಾರೆ. ಇನ್ನು ವಕೀಲರ ಮೂಲಕ ಕೋರ್ಟ್ಗೆ ಆರೋಗ್ಯದ ನೆಪವೊಡ್ಡಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಸಿಕ್ಕಂತ 3 ಕೋಟಿ ಹಣಕ್ಕೂ ಕೂಡ ಶಾಸಕ ಮಾಡಾಳ್ಗೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಹುಬ್ಬಳ್ಳಿಯ ಉದ್ಯಮಿ ರಮೇಶ್ ಬೋಣಗೇರಿ ಮನೆಯಲ್ಲಿ 3 ಕೋಟಿ ಹಣ ಪತ್ತೆಯಾಗಿದೆ. ರಮೇಶ್ ಬೋಣಗೇರಿ ಮಲ್ಲಿಕಾರ್ಜುನ ಸಾವಕಾರ್ನ ಆಪ್ತರಾಗಿದ್ದಾರೆ. ಈತ ಮಲ್ಲಿಕಾರ್ಜುನ ಸಾವಕಾರ್ ಜೊತೆ ಮಾಡಾಳ್ ಆಪ್ತರು ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಮಲ್ಲಿಕಾರ್ಜುನ ಸಾವಕಾರ್ ಆಪ್ತನ ಮನೆಯಲ್ಲಿ 3 ಕೋಟಿ ಹೇಗೆ ಬಂತು, KSDL ಟೆಂಡರ್ ಹಗರಣಕ್ಕೂ ಈ ಹಣಕ್ಕೂ ಲಿಂಕ್ ಇದೆಯಾ ಅನ್ನೋದರ ಬಗ್ಗೆ ಲೋಕಾಯುಕ್ತ ತನಿಖೆಯಿಂದ ಬಯಲಾಗಬೇಕಾಗಿದೆ.
ನಾವು ಲೋಕಾಯುಕ್ತಕ್ಕೆ ಎಲ್ಲ ಪವರ್ ಅನ್ನು ನೀಡಿದ್ದೇವೆ, ನಮ್ಮ ಪಕ್ಷದವರೇ ತಪ್ಪು ಮಾಡಿದ್ರು ಕೂಡ ಕ್ರಮ ಕೈಗೊಳ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ, ನಮ್ಮ ಸರ್ಕಾರದಿಂದ ಯಾರನ್ನೂ ಕೂಡ ರಕ್ಷಿಸುವ ಪ್ರಶ್ನೆ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ಇನ್ನು ಬಿಜೆಪಿ ಲೋಕಾಯುಕ್ತ ಬಲವರ್ಧನೆಗೆ ಶ್ರಮಿಸ್ತಾ ಇದೆ. ಶಾಸಕನ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ, ಅಂದರೆ ಅದು ನಮ್ಮ ಪಾರದರ್ಶಕತೆ ತೋರಿಸುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ವಿಧಾನಸಭೆಯಲ್ಲಿ ಮಂತ್ರಿಯವರ ಆಫೀಸ್ನಲ್ಲಿ 25 ಲಕ್ಷ ರೂಪಾಯಿ ಸಿಕ್ತು. ಪುಟ್ಲಿಂಗ್ ಶೆಟ್ಟಿ ಅವರೇನು ರಾಜೀನಾಮೆ ಕೊಟ್ಟರು. ಇನ್ನೂ ಸರಿಯಾಗಿ ತನಿಖೆ ಮಾಡಿಸಿ ಮುಚ್ಚ ಹಾಕೋ ಕೆಲಸ ಮಾಡಿದ್ದಾರೆ. ನಾವು ಲೋಕಾಯುಕ್ತಕ್ಕೆ ಎಲ್ಲ ಪವರ್ಸನ್ನು ಕೊಟ್ಟು ಇವತ್ತು ಯಾರೇ ತಪ್ಪು ಮಾಡಿ ಇವತ್ತು ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ನಾವು ಆ್ಯಕ್ಷನ್ ತೊಗೊಳಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದು ಇದು ನಮ್ಮ ನೈತಿಕತೆ. ಅವ್ರು ಮುಚ್ಚ ಹಾಕುವಂಥದ್ದು ಅವರ ನೈತಿಕತೆ. ಹೀಗಾಗಿ ಅವರಿಂದ ಏನು ಪಾಠ ಕಲಿಬೇಕು ಸರ್. ಮತ್ತು ಮಾಡಾಳು ವಿರೂಪಾಕ್ಷಪ್ಪನವ್ರ ಕೇಸು ಮತ್ತೊಂದು ಇರಲಿ, ಯಾವುದೇ ಇರಲಿ, ಇವತ್ತೇನು 8 ಕೋಟಿ ಹಣ ಸಿಕ್ಕಿದೆ, ಮತ್ತೊಂದು ಸಿಕ್ಕಿದೆ, ಅದ್ರ ಬಗ್ಗೆ ಇಂಡಿಪೆಂಡೆಂಟ್ ತನಿಖೆ ನಡೀತಾ ಇದೆ. ಲೋಕಾಯುಕ್ತರು ತನಿಖೆ ಮಾಡ್ತಾ ಇದ್ದಾರೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ರೀತಿ ಏನು ಕ್ರಮ ಆಗಬೇಕು ಅದ್ರ ಮೇಲೆ ಆಗ್ತದೆ. ಯಾವಾಗಲೂ ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಈಗಾಗಲೇ ಅದನ್ನು ಹುಡುಕುವಂಥ ಕೆಲಸ ಸಂಬಂಧಪಟ್ಟವರು ಮಾಡ್ತಾ ಇದ್ದಾರೆ. ಅವರಿಗೆ ಫ್ರೀ ಹ್ಯಾಂಡ್ ಅನ್ನು ಸರ್ಕಾರ ಕೊಟ್ಟಿದೆ. ಹೀಗಾಗಿ ಅದ್ರ ಬಗ್ಗೆ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಂಡರು. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ಆಗಬೇಕನ್ನೋ ನಿಲುವು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ. ಹೀಗಾಗಿ ಇದು ಸೆಟ್ ಬ್ಯಾಕ್ ಪ್ರಶ್ನೆನೇ ಇಲ್ಲ. ಯಾರು ಮಾಡ್ತಾರೆ ಅವ್ರಿಗೊಂದು ಪಾಠ ಆಗಬೇಕು, ಕಾನೂನಿನ ರೀತಿಯ ಕ್ರಮ ಆಗಬೇಕು. ಆ ಕ್ರಮದ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಡೋಕ್ಕೆ ಪಾರ್ಟಿಯಿಂದ ಹೇಳಲಾಗಿತ್ತು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚು. ಶಾಸಕ ಮಾಡಾಳ್ ಬಂಧಿಸಬೇಕು ಹಾಗೂ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಇದೇ 9ರಂದು ಕರ್ನಾಟಕ ಬಂದ್ಗೆ ಕಾಂಗ್ರೆಸ್ ಕರೆ ನೀಡಿದೆ. ಬೆಳಗ್ಗೆ 9ರಿಂದ 11ರವರೆಗೆ 2 ಗಂಟೆಗಳ ಕಾಲ ಬಂದ್ ಮಾಡಲಿಕ್ಕೆ ಕರೆಯನ್ನು ನೀಡಿದೆ. ಶಾಲೆ, ಕಾಲೇಜು, ಆಸ್ಪತ್ರೆ, ಸಾರಿಗೆ ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಕರ್ನಾಟಕ ಬಂದ್ಗೆ ಸಚಿವ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತು ನಾವು 9ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಾರ್ಟಿಯ ವಿರುದ್ಧ ಈ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಬಂದನ್ನು ಆಚರಣೆ ಮಾಡಲಿಕ್ಕೆ ಕರೆಯನ್ನು ಕಾಂಗ್ರೆಸ್ ಪಕ್ಷ ನೀಡ್ತಾ ಇದೆ. 9ನೇ ತಾರೀಕು ರಾಜ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ ಅವ್ರು ಏನೇ ಕೊಟ್ಟರು ಅದಕ್ಕೆ 3 ಪೈಸೆ ಬೆಲೆ ಇಲ್ಲ. ಕಾಂಗ್ರೆಸ್ ಆಫೀಸ್. ಮಂಡ್ಯ ಸಂಸದೆ ಸುಮಲತಾ ರಾಜಕೀಯ ನಡೆ ನಿಗೂಢವಾಗಿದೆ. ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಹೊತ್ತಲ್ಲೇ ಕಾಂಗ್ರೆಸ್ ಮುಖಂಡರು ಸುಮಲತಾಗೆ ಆಹ್ವಾನವನ್ನು ನೀಡಿದ್ದಾರೆ. ಸುಮಲತಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಬೆಂಬಲಿಸಲಿಕ್ಕೆ ಸಿದ್ಧ ಅಂತ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ಶಿವಪ್ಪ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಅವ್ರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಂಡು ಅವರು ಕಾಂಗ್ರೆಸ್ಗೆ ಬಂದರೆ ನಾವೆಲ್ಲ ಬೆಂಬಲಿಸ್ತೀವಿ ಸರ್, ತೊಂದರೆ ಇಲ್ಲ. ಇಲ್ಲ ಸರ್, ಹಾಗೇನಿಲ್ಲ. ಈಗ ಅಂಬರೀಷ್ ಅಣ್ಣ ಇದ್ದಾಗಲೂ ಸದೃಢವಾಗಿ ಇತ್ತು ಕಾಂಗ್ರೆಸ್ಸು. ಈಗ ಕಾಂಗ್ರೆಸ್ ಸದೃಢವಾಗಿರೋದಕ್ಕೆ ಎಲ್ಲ ಗೆದ್ದಿರೋದು. ತುಂಬ ಸದೃಢವಾಗಿದ್ದೀವಿ ನಾವು. ಸುಮಲತಾ ಅವರು ಇಂಡಿಪೆಂಡೆಂಟ್ ಒಬ್ಬ MP. ಅವರು ಮೊದಲಿನಿಂದನೂ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಅಫ್ಕೋರ್ಸ್ ಮೆಜಾರಿಟಿ ಇತ್ತು, ಆದರೂ ಕೂಡ ಕ್ರೂಷಿಯಲ್ ಎಲ್ಲ ಸಂದರ್ಭದಲ್ಲಿ ಅವರು ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ಇಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರತಿಮೆ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ರಾಜಹಂಸಗಡದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ಶಿವಾಜಿ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಪ್ರಾಣ ಪ್ರತಿಷ್ಠಾಪನಾ ಪೂಜೆಯನ್ನ ಕೂಡ ಮಾಡಿದರು. ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದೆಡೆ ರಾಜಹಂಸಗಡ ಕೋಟೆಯಲ್ಲಿ ಡಿಕೆಶಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಮತ್ತು ಒಂದು ಕಡೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಜನಸಂವಾದ ಸಮಾವೇಶವನ್ನು ನಡೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಮೇಶ್ ಜಾರಕಿಹೊಳಿ ಆಪ್ತ, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಾಗೇಶ್ ಮನ್ನೋಳರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಮಾವೇಶದಲ್ಲಿ ಜನರಿಗಾಗಿ 300 kg ಮಟನ್ ಬಾಡೂಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತುಮಕೂರಿನ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಮಾಡಿತು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದಂಥ ಪರಮೇಶ್ವರ್, ಇದೊಂದು ಐತಿಹಾಸಿಕ ದಿನ. ಒಂದು ತಾಲೂಕಿಗೆ ಅಖಿಲ ಭಾರತದ ಅಧ್ಯಕ್ಷರು ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನನ್ನ ಸಾಧನೆಯ ಪುಸ್ತಕವನ್ನು ಮುದ್ರಿಸಿ ಮನೆ ಮನೆಗೂ ಕೂಡ ಹಂಚಿದ್ದೇನೆ ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದಂಥ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು.
ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಅನುದಾನದಿಂದ ನಿರ್ಮಾಣವಾಗಿರುವಂತಹ ವಿವಿಧ ಕಾಮಗಾರಿಗಳಿಗೆ ಸಿಎಂ ಬೊಮ್ಮಾಯಿ ಚಾಲನೆಯನ್ನು ಕೊಟ್ಟರು. ಈ ವೇಳೆ ಮಾತನಾಡಿದಂಥ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ 65 ವರ್ಷ ಸತ್ಯವನ್ನ ಸುಳ್ಳನ್ನ ಸತ್ಯ ಮಾಡಿ ರಾಜಕಾರಣ ಮಾಡಿಕೊಂಡು ಬಂದಿದೆ ಅಂತ ಕಿಡಿಕಾರಿದರು. ಇನ್ನು ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತನಾಡಿದರು. ಸ್ಮಾರ್ಟ್ ಸಿಟಿ ಕಾಮಗಾರಿ ಮೂಲಕ ತುಮಕೂರು ಸಂಪೂರ್ಣ ಬದಲಾಗಿದೆ. ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ಹೇಳಿದರು. ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ. ಚನ್ನಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮದ ಸಭೆ ನಡೆಯಿತು. ಚನ್ನಪಟ್ಟಣ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಪ್ರಸನ್ನ ಪಿ ಗೌಡ ಸಭೆಯನ್ನು ಆಯೋಜನೆ ಮಾಡಿದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಸಂಸದ ಡಿಕೆ ಸುರೇಶ್ ಪ್ರಧಾನಿ ಮೋದಿಗೆ ಟಾಂಗ್ ಕೊಟ್ಟರು. ರಾಜ್ಯದಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಪ್ರಚಾರಕ್ಕೆ ಹೊರಟಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 4ಕ್ಕೆ 4 ಸ್ಥಾನಗಳನ್ನು ಗೆಲ್ಲಿಸಬೇಕು. ಕೆಂಗಲ್ ಹನುಮಂತಯ್ಯನವರು, ದೇವೇಗೌಡರು, HDK ಸೇರಿ ಹಲವರಿಗೆ ಸಿಎಂ ಸ್ಥಾನವನ್ನು ಕೊಡಿಸಿದ್ರಿ. ಈ ಬಾರಿ DK ಶಿವಕುಮಾರ್ಗೆ ಬಲ ತುಂಬಿ ಅಂತ ಹೇಳಿದ್ದಾರೆ. DK ಬ್ರದರ್ಸ್ ಭದ್ರಕೋಟೆ ಕನಕಪುರದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಭರ್ಜರಿಯಾಗಿ ನಡೆದಿದೆ. ಕನಕಪುರದ ಬಿಜೆಪಿ ನಾಯಕರು ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋವನ್ನು ನಡೆಸಿದ್ರು. ಸಚಿವ ಆರ್ ಅಶೋಕ್ ಮಾತನಾಡಿದ್ದು, ಈ ಬಾರಿ ಕನಕಪುರದಲ್ಲಿ ಬದಲಾವಣೆ ತರಬೇಕಾಗಿದೆ. ಕಳೆದ ಬಾರಿ ಬಿಜೆಪಿ 104 ಸ್ಥಾನವನ್ನು ಗೆಲ್ತು. ಕೇವಲ 14 ಸ್ಥಾನ ಮಾತ್ರ ಕೊರತೆ ಇತ್ತು. ಕಾಂಗ್ರೆಸ್ ಬರೀ 70 ಸ್ಥಾನ ಗೆದ್ದು ಮೈತ್ರಿ ಮಾಡಿಕೊಳ್ತು. ಆದರೆ ಸರ್ಕಾರ ಎಷ್ಟು ದಿನ ಇತ್ತು ಅಂತ JDS ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದರು. ಬಳಿಕ ಸಚಿವ ನಾರಾಯಣಸ್ವಾಮಿ ಮಾತನಾಡಿ, ಬಿಜೆಪಿ ಸರ್ಕಾರ ಅಭಿವೃದ್ಧಿ ಪರವಾದಂಥ ಸರ್ಕಾರ. ದೇಶದ ಮತದಾರರು ಸ್ವತಂತ್ರವಾಗಿ ಮತ ಹಾಕಬೇಕು ಅಂತ ಹೇಳಿದರು. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆದಿದೆ. ಯಾತ್ರೆ ವೇಳೆ ಬಿಜೆಪಿ ನಾಯಕರು ಭರ್ಜರಿ ಸ್ಟೆಪ್ಸ್ ಅನ್ನು ಹಾಕಿದ್ದಾರೆ. ಬಿಜೆಪಿ ಪಕ್ಷದ ಹಾಡೊಂದಕ್ಕೆ ಕಾರ್ಯಕರ್ತರ ಜೊತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಸಚಿವ ಆರ್ ಅಶೋಕ್ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರ ಡ್ಯಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಚಿಕ್ಕೋಡಿ ಉಪ ವಿಭಾಗದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಮುಂದುವರೆದಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಶಂಭು ಕಲ್ಲೋಳಿಕರ ಮತದಾರರಿಗೆ ಸೀರೆಗಳನ್ನು ಹಂಚಿದ್ದಾರೆ. ಸೀರೆ ಹಂಚಿಕೆ ಮಾಡ್ತಾ ಇರುವುದನ್ನು ತಿಳಿದಂಥ ಮಹಿಳೆಯರು ಭಾರೀ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು. ನಿರೀಕ್ಷೆಗೂ ಮೀರಿ ಮಹಿಳೆಯರು ಬಂದಿದ್ದಂಥ ಹಿನ್ನೆಲೆಯಲ್ಲಿ ಅವರನ್ನು ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡಲಾಯಿತು. ಇದರಿಂದ ಸೀರೆ ಹಂಚಿಕೆ ಸ್ಥಗಿತಗೊಳಿಸಲಾಯಿತು. ಮಹಿಳೆಯರು ಸಿಟ್ಟಾಗಿ ಮನೆಗೆ ತೆರಳಿದ್ದಾರೆ. ವಿಜಯಪುರದಲ್ಲಿ ಬಿಜೆಪಿ ರೈತ ಮೋರ್ಚಾ ಬೃಹತ್ ಕಾರ್ಯಕ್ರಮ ನಡೆಯಿತು. ಬಸವನ ಬಾಗೇವಾಡಿ ತಾಲೂಕಿನ ಗೋಳಸಂಗಿ ಗ್ರಾಮದ ಸರ್ಕಾರಿ ಮಾದರಿ ಶಾಲೆ ಆವರಣದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಸಮಾವೇಶದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಬಳಿಕ 2 ಜೋಡಿ ಎತ್ತುಗಳ ಮೂಲಕ ಹಂತಿ ಹೊಡೆದು ರೈತ ಸಮಾವೇಶಕ್ಕೆ ಚಾಲನೆಯನ್ನು ನೀಡಿದರು. ಇನ್ನು ಸಮಾವೇಶದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಮುಖಂಡರು, ಪದಾಧಿಕಾರಿಗಳು, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹಾಗೂ ರೈತ ಮೋರ್ಚಾ ಮುಖಂಡರು ಸೇರಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಹಂತಿ ಪದಗಳನ್ನು ಹಾಡುವ ಮೂಲಕ ನಾಯಕರು ಎಲ್ಲರ ಗಮನವನ್ನು ಸೆಳೆದರು. ಹಾವೇರಿಯಲ್ಲಿ 5 ದಿನಗಳ ಕಾಲ ನಡೆಯುವಂಥ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆಯನ್ನು ಕೊಟ್ಟರು. ಕುಸ್ತಿ ಅಖಾಡಕ್ಕೆ ಇಳಿದು ಸಿಎಂ ಕುಸ್ತಿಪಟುಗಳನ್ನು ಹುರಿದುಂಬಿಸಿದರು. ಹಾವೇರಿ ಕುಸ್ತಿ ಅಖಾಡದಲ್ಲಿ ಉಕ್ರೇನ್ನಿಂದ ಮಹಿಳಾ ಕುಸ್ತಿಪಟು ತಾನಿಯಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಹೊನಲು ಬೆಳಕಿನ ಕುಸ್ತಿ ಪ್ರಾರಂಭವಾಗಿದ್ದು 14 ವರ್ಷ ಮೇಲ್ಪಟ್ಟ ವಯಸ್ಸಿನ ಮಕ್ಕಳಿಂದ ಹಿಡಿದು ಪುರುಷರು, ರಾಜ್ಯ, ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಕುಸ್ತಿ ಹಬ್ಬಕ್ಕೆ ಮೆರುಗನ್ನು ತುಂಬಿದರು. ಬಿಬಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಘನತ್ಯಾಜ್ಯ ಪರಿವೀಕ್ಷಕರು ಸಂಬಳ ಇಲ್ಲದೆ ಪರದಾಟವನ್ನು ಮಾಡ್ತಿದ್ದಾರೆ. ಕಳೆದ 7 ತಿಂಗಳಿಂದ 214 ಸಿಬ್ಬಂದಿ ವೇತನ ಸಿಗದೆ ಕಂಗಾಲಾಗಿದ್ದು ಸರ್ಕಾರದ ಮೊರೆ ಹೋಗಿದ್ದಾರೆ. ಬಿಬಿಎಂಪಿಯ ಕೆಲಸ ಮಾಡಲಿಕ್ಕೆ ಟೆಂಡರ್ ತೆಗೆದುಕೊಂಡಿದ್ದಂಥ ಸ್ಕೀಮನ್ನು ಪಂಜಾಬ್ ಮೂಲದ ಕಂಪನಿ ವೇತನ ನೀಡದೆ ಸತಾಯಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಕಾಫಿನಾಡಲ್ಲಿ ಕಾಡ್ಗಿಚ್ಚು ಮುಂದುವರೆದಿದೆ. ಜಿಲ್ಲೆಯ ಅವತಿ ಗ್ರಾಮದ ಅರಣ್ಯಕ್ಕೆ ಹೊಂದಿಕೊಂಡಿರುವಂಥ ಕಾಫಿ ತೋಟಕ್ಕೆ ಬೆಂಕಿ ಬಿದ್ದು ಕಾಫಿ ತೋಟ ಸಂಪೂರ್ಣ ನಾಶವಾಗಿದೆ. ಬಳಿಕ ಅರಣ್ಯ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಇತ್ತ ಚಾರ್ಮಡಿ ಘಾಟ್ ಅರಣ್ಯ ಪ್ರದೇಶದಲ್ಲಿ ಅಗ್ನಿ ಕಾಣಿಸಿಕೊಂಡಿದ್ದು ಅಲೇಖಾನ್ ಹೊರಟ್ಟಿ ಗುಡ್ಡ ಹೊತ್ತಿ ಉರಿದಿದೆ. ಎತ್ತರ ಪ್ರದೇಶದ ಗುಡ್ಡದಲ್ಲಿ ಬೆಂಕಿ ದಗದಗ ಹೊತ್ತಿ ಉರಿದಿದ್ದು ಕಿಡಿಗೇಡಿಗಳು ಹಚ್ಚಿದಂಥ ಬೆಂಕಿಗೆ ಅಪಾರ ಪ್ರಮಾಣದ ಅರಣ್ಯ ಬೆಂಕಿಗಾಹುತಿಯಾಗಿದೆ. ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನ ಪಾಂಡೆ ಮಕ್ಕಳ ಜೊತೆ ಆಟವಾಡಿದ್ದಾರೆ. ಶ್ರೀರಾಮನಗರದ ಡಿಜಿಟಲ್ ಲೈಬ್ರರಿಗೆ ರಾಹುಲ್ ರತ್ನ ಪಾಂಡೆ ಭೇಟಿಯನ್ನು ನೀಡಿದರು. ಈ ವೇಳೆ ಮಕ್ಕಳೊಂದಿಗೆ ಕೆಲ ಹೊತ್ತು ಕೇರ ಮಾಡಿದ್ದಾರೆ.
ಇಂಗ್ಲೆಂಡ್ ಪ್ರವಾಸದಲ್ಲಿರುವಂಥ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲಂಡನ್ನ ಲ್ಯಾಂಬತ್ ಬಳಿ ಇರುವಂಥ ಬಸವಣ್ಣನ ಪ್ರತಿಮೆಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಬ್ರಿಟಿಷ್ ಸಂಸತ್ ಎದುರು ಬಸವಣ್ಣನ ಪ್ರತಿಮೆ ನಿರ್ಮಾಣವಾಗಿರುವಂಥದ್ದು ಹೆಮ್ಮೆಯ ಸಂಗತಿಯಾಗಿದೆ ಅಂತ ಹೇಳಿದರು. ನ್ಯೂಯಾರ್ಕ್ ದೆಹಲಿ ನಡುವಿನ ಅಮೆರಿಕನ್ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂಥ ವಿದ್ಯಾರ್ಥಿಯೊಬ್ಬ ಕುಡಿದ ಅಮಲಿನಲ್ಲಿ ಸಹ ಪ್ರಯಾಣಿಕರ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿದ್ದಾನೆ. ಶುಕ್ರವಾರ ರಾತ್ರಿ 9:16ಕ್ಕೆ ನ್ಯೂಯಾರ್ಕ್ನಿಂದ ಹೊರಟಂಥ AA292 ವಿಮಾನದಲ್ಲಿ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಆರೋಪಿ ಅಮೆರಿಕದ ವಿಶ್ವವಿದ್ಯಾಲಯವೊಂದರ ವಿದ್ಯಾರ್ಥಿಯಾಗಿದ್ದು ಕುಡಿತದ ಅಮಲಿನಲ್ಲಿ ನಿದ್ರಾಸ್ಥಿತಿಯಲ್ಲಿರುವಾಗಲೇ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಆಸ್ಟ್ರೇಲಿಯಾದಲ್ಲಿ ದೇಗುಲಗಳ ಮೇಲಿನ ದಾಳಿ ಮುಂದುವರೆದಿದೆ. ಬ್ರಿಸ್ಬೇನ್ ನಗರದಲ್ಲಿ ಶ್ರೀಲಕ್ಷ್ಮೀ ನಾರಾಯಣ ದೇಗುಲದ ಮೇಲೆ ದಾಳಿ ನಡೆದಿದೆ. ದೇಗುಲದ ಮೇಲೆ ಖಲಿಸ್ತಾನ್ ಸಂಘಟನೆ ಬೆಂಬಲಿಗರು ದೇಗುಲವನ್ನು ಧ್ವಂಸಗೊಳಿಸಿದ್ದಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಹೋಳಿ ಆಚರಣೆಯನ್ನು ನಿಷೇಧಿಸಿ ಆದೇಶವನ್ನು ನೀಡಿತು. ಆದರೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಬೆನ್ನಲ್ಲೇ BHU ಕ್ಯಾಂಪಸ್ನಲ್ಲಿ ABVP ಪರಸ್ಪರ ಬಣ್ಣವನ್ನು ಬಳಿದುಕೊಂಡು ಹೋಳಿ ಆಚರಣೆ ಮಾಡಿದ್ದಾರೆ.